ಅವತ್ತಿಂದ ಹೇಳ್ತಾ ಇದೀನಿ ನಾನು ನಿಮ್ಗೆ, ನೀವು ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಅಲ್ಲ ರೀ ಸಿಂಗಾರಿ, ಅವಳು ಯಾವಳು ಈ ಮನೆಗ್ ಬಂದ್ರೆ ಅವಳು ನೀವ್ ಯಾಕ್ರಿ ಸೇವೆ ಮಾಡ್ಬೇಕು? ನೀವು ರಾಣಿ ತರ ಇರ್ಬೇಕು ಕಣ್ರಿ. ನೀವು ನನ್ನನ್ನ ರಾಣಿ ಅಂತ ಹೇಳ್ಬೋದು, ಆದ್ರೆ ಯಾವತ್ತಿದ್ರು ನಾನು ಈ ಮನೆ ಕೆಲ್ಸದವಳೆ. ನಾನು ಈ ಮನೆಗ್ ಬಂದಿದ್ದೀನಿ ಅನ್ನೋ ಮಾತ್ರಕ್ಕೆ ನನ್ ಸ್ಥಾನ ಏನ್ ಬದಲಾಗೋದಿಲ್ಲ ಅಲ್ವಾ? ಬದಲಾಗ್ಬೇಕು ಅಂತಾನೆ ನಾನ್ ನಿಮ್ಮನ್ನ ಮದ್ವೆ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡ್ ಬಂದಿರೋದು. ನನ್ ಸ್ಥಾನನ ಬದಲಾಯಿಸ್ಬೇಕು ಅಂತ ನೀವ್ ನನ್ನನ್ನ ಮದ್ವೆ ಆಗಿಲ್ಲ ಚಿಕ್ಕಜ್ಮಾನ್ರೆ. ನಿಮ್ ಸ್ವಾರ್ಥಕ್ಕೋಸ್ಕರ ನೀವು ನನ್ನನ್ನ ಮದ್ವೆ ಆಗಿರೋದು. ನಿಮ್ ತಾಯಿ ಮೇಲಿರೋ ಹಗೆಯಿಂದ ನೀವು ಈ ಮದ್ವೆ ಆಗಿರೋದು. ಹಾಗಿರುವಾಗ ನಾನ್ ಹೇಗೆ ಈ ಮನೆಗ್ ಸೊಸೆ ಆಗ್ತೀನಿ ಹೇಳಿ? ಹೌದ್ರಿ, ಹೌದು. ಅದೊಂದು ದೊಡ್ಡ ತಪ್ಪು ನನ್ನ ಜೀವನದಲ್ಲಿ ನಾನು ಮಾಡ್ಬಿಟ್ಟಿದೀನಿ. ಅದನ್ನ ನಾನು ಒಪ್ಕೊಂಡ್ಬಿಡ್ತೀನಿ. ಆದ್ರೆ ನಿಮ್ಮನ್ನ ಮದ್ವೆ ಮಾಡ್ಕೊಂಡು ಈ ಮನೆ ಕರ್ಕೊಂಡ್ಬಂದು ನಾನೇನು ಮೋಸ ಮಾಡಿಲ್ಲ. ನಿಮ್ಮನ್ ಚೆನ್ನಾಗೇ ನೋಡ್ಕೋತೀನಿ ತಾನೆ. ಒಂದು ಹೆಣ್ಣಿಗೆ ಸ್ವತಂತ್ರ ತುಂಬಾನೇ ಮುಖ್ಯ. ಆ ಸ್ವತಂತ್ರ ನಿಮಗ್ ಸಿಕ್ಕಿದೆ ಅಲ್ವಾ? ನಿಮಗ್ ಹೇಗ್ ಬೇಕೋ ಏನ್ ಬೇಕೋ ಮಾಡ್ಕೊಂಡಿರಿ ಅಂತ ನಿಮ್ಮನ್ ಬಿಟ್ಬಿಟ್ಟಿದೀನಿ ತಾನೆ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಮನೆಗ್ ಬರ್ತಿದ್ದಾಗೆ ಅವ್ರ ಆಟನೇ ಶುರು ಮಾಡ್ಬಿಡ್ರೋರು. ಆದ್ರೆ ನೀವು ಮನೆಗ್ ಬಂದಿರೋ ಹಾವ್ರಾಣಿ ನಾಗರಾಣಿಗೆಲ್ಲ ಸೇವೆ ಮಾಡ್ಕೊಂಡಿದ್ದೀರಾ. ಆಯ್ತ್ರಿ, ಒಂದು ವೇಳೆ ನೀವು ಸೇವೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತಾನೆ ಅನ್ಕೊಂಬಿಡೋಣ. ಆದ್ರೆ ನೀವು ಸೇವೆ ಮಾಡೋಷ್ಟು ಯೋಗ್ಯತೆ ಅವಳಿಗಿದ್ಯಾ? ನಮ್ಮನೆ ಹಾಳು ಮಾಡ್ತಿರೋಳ್ ಕಣ್ರಿ ಅವಳು. ಅವಳ ಮೇಲೆ ಯಾಕ್ರಿ ನಿಮ್ಗೆ ಇಷ್ಟೊಂದು ಕೇರ್ ಅಂಡ್ ಕನ್ಸರ್ನು? ಚಿಕ್ಕಜ್ಮಾನ್ರೆ, ಅವ್ರ ಮೇಲೆ ನಿಮಗೆ ದ್ವೇಷ ಕೋಪ ಇರ್ಬೋದು, ಆದ್ರೆ ನನಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮ್ ಜೀವನದಲ್ಲಿ ಬರ್ದೇ ಹೋಗಿದ್ದಿದ್ರೆ ಅವರು ನಿಮ್ ಹೆಂಡತಿ ಆಗಿರ್ತಿದ್ರು ಅಲ್ವಾ? ನಿಮ್ಮನ್ನ ಕಳ್ಕೊಂಡು ಈಗ್ಲೂ ಅದೇ ನೋವಲ್ಲಿ ಬದುಕ್ತಾ ಇದ್ದಾರೆ. ಅಂತವ್ರ ಬಗ್ಗೆ ಕಾಳಜಿ ತೋರ್ಸೋದು ತಪ್ಪಾ?